ಹಲೋ ಹಾಯ್ ಫ್ರೆಂಡ್ಸ್, ವಿಡಿಯೋ ನೋಡ್ತಾರಲ್ಲ. ಸೊ ದಯವಿಟ್ಟು ಈ ಒಂದು ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಫುಲ್ ನ್ಯೂಟಲ್ಲಿ ಇಕ್ಕಿರ್ತೀನಿ. ಸೊ ನೀವು ಫುಲ್ ಸಾಂಗ್ ಕೇಳಬೇಕಂದ್ರೆ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಫುಲ್ ಪ್ರಾಜೆಕ್ಟ್ ಲಿಂಕ್ ಆಗಿ. ಆ ಲಿಂಕ್ ಮೇಲೆ ಓಕೆ ಮಾಡ್ಕೊಂಡ್ರೆ ಅಲರ್ಟ್ ಮಿಷನ್ದಲ್ಲಿ ಹೋಗಿ ನೀವು ಕೇಳಿಸ್ಕೊಳ್ಬೋದು, ಹಾಗೆ ವಿಡಿಯೋನ ಮಾಡ್ಕೊಳ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಯಾರಾದರೂ ನಮ್ಮ ಚಾನಲ್ ಹೊಸಬ್ರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಓಪನ್ ಆದ ತಕ್ಷಣ ಇಂಟರ್ಫೇಸ್ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಇದನ್ನು ಇಷ್ಟೇ ಇರಲಿ, ಯಾಕಂದರೆ ಇಲ್ಲಿ ಗರ್ಲ್ಸ್ ಫೋಟೋ ಆ್ಯಡ್ ಮಾಡಿರ್ತೀನಿ. ಸೊ ಮುಂದೆ ಬನ್ನಿ, ಇಲ್ಲಿ ರಿಪ್ಲೇಸ್ ಮಾಡ್ಕೊಬೇಕು. ನೀವು ಇಲ್ಲಿ ಕೈಮಾಸ್ಟ್ ಲೋಗೋ ಕಾಣ್ತಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದೇ ಆದಂಥ ಫೋಟೋನ ಈಸಿಯಾಗಿ ರಿಪ್ಲೇಸ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ನಮ್ಮದೇ ಆದಂಥ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೊತೀನಿ, ಅಥವಾ ಬಾಳವಣ್ಣ ಫೋಟೋನ ಇಲ್ಲಿ ಈಸಿಯಾಗಿ ರಿಪ್ಲೇಸ್ ಮಾಡ್ಕೊತೀನಿ. ನೋಡಿ, ಈ ಥರ ಫೋಟೋನ ನೀವು ರಿಪ್ಲೇಸ್ ಮಾಡ್ಕೋಬೇಕು. ಎಲ್ಲ ಫೋಟೋ ರಿಪ್ಲೇಸ್ ಆದ ನಂತರ ವಿಡಿಯೋನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಂಡಾದ ನಂತರ ಡೌನ್ಲೋಡ್ ಹಾಕ್ಕೊಳ್ಬೇಕು. ಅದನ್ನು ಒಂದು ಸಲ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಯಾವ ಥರಪ್ಪ ಅಂತೇಳಿ. ವಿಡಿಯೋನ ಸ್ಕಿಪ್ ಮಾಡಿದ ಎಂಡುವರೆಗೆ ನೋಡೋದು ಮಾತ್ರ ಮರಿಬೇಡಿ, ಹಾಗೆ ಸಪೋರ್ಟ್ ಮಾತ್ರ ಇರಲಿ ಫ್ರೆಂಡ್ಸ್ ನಿಮ್ಮದು. ನಿಮ್ಗೆ ಯಾವ ಫೋಟೋ ಬೇಕನ್ನುತ್ತೋ ಆ ಫೋಟೋ ನೀವು ಈಸಿಯಾಗಿ ಕನೆಕ್ಟ್ ಹಾಕೋಬೋದು. ನೀವು ವಿಡಿಯೋ ಸ್ಕಿಪ್ ಮಾಡೋದು ನೋಡಿದರೆ ಎಲ್ಲ ನಿಮಗೆ ಡೀಟೇಲ್ ಅರ್ಥ ಆಗುತ್ತೆ. ಜಸ್ಟ್ ನೋಡಿ, ನಾನು ಇದಕ್ಕೆ ಲಿರಿಕ್ಸು ಅಂದರೆ ಅಕ್ಷರ ಕೊಟ್ಟಿರಲ್ಲ, ಯಾಕಂದರೆ ಇಲ್ಲಿ ಕಮ್ಮಿಂಗ್ ಸೂನ್ ಅಂತೇಳಿ ಹಾಕಿರ್ತೀನಿ. ಹಿಂದ್ಗಡೆ ಕಾಣಿಸ್ತಲ್ಲ ನಿಮಗೆಲ್ಲ ಬ್ಯಾಕ್ಗ್ರೌಂಡು, ಆ ಥರ ಕೊಟ್ಟಿರ್ತೀನಿ. ನಿಮಗೆ ಅದೇ ಥರ ಬರುತ್ತೆ, ಫೋಟೋ ಮಾತ್ರ ರಿಪ್ಲೇಸ್ ಮಾಡ್ಕೋಬೇಕು ನೀವು ಈಸಿಯಾಗಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇದಾದ ನಂತರ ಸೊ ನೀವು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಅದನ್ನು ಕ್ರಿಯೇಟ್ ಮಾಡ್ಕೋದು ಹೇಗೆ ಅಂತ ಒಂದು 5 ನಿಮಿಷ ಹೇಳ್ಕೊಡ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ಒಂದು ಫೋಟೋನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಫೋಟೋ ಆ್ಯಡ್ ಮಾಡ್ಕೊಂಡ್ರೆ ಇಷ್ಟು ಕೊಟ್ಟು, ಇಲ್ಲಿ ನಿಮ್ಗೆ ಗೊತ್ತಿದೆ, ನಾನೆಲ್ಲ ಭಾಳಷ್ಟು ಹೇಳಿದ್ದೀನಿ. ಇದೊಂದು ವಿಡಿಯೋನಕ್ಕೂ ಹೇಳೋಣ. ಇಲ್ಲಿ ಬಿಟ್ ಮಾರ್ಕ್ ಹಾಕ್ಕೊಂಡು ಈ ಥರ ಹೇಳ್ಕೊಳ್ಬೇಕು. ಇದಾದ ನಂತರ ಇಲ್ಲಿ ಒಂದು ಸಣ್ಣದಾಗಿ ಒಂದು ಬಿಟ್ ಮಾರ್ಕ್ ಹಾಕ್ಕೊಂಡು ಈ ಥರ ಹೇಳ್ಕೊಂಡು ಆಮೇಲೆ ಇದನ್ನು ಈ ಕಡೆ ತೊಗೊಳ್ಬೇಕು. ಇಷ್ಟು ಈಸಿಯಾಗಿ ಈ ಥರ ಬರುತ್ತೆ. ಸೊ ಇಲ್ಲಿ ಆದಂಥ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಆ ಎಫೆಕ್ಟ್ ಬಂದುಬಿಟ್ಟು ಇಲ್ಲಿರುತ್ತೆ ನೋಡಿ, ಫೋಟೋನ ಜಾಸ್ತಿ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಈ ಥರ ಜಾಸ್ತಿ ಶೇಕ್ ಆಗುತ್ತೆ ಫೋಟೋ. ಸೊ ಈ ಥರ ಇಷ್ಟೇ ಫ್ರೆಂಡ್ಸ್ ಇರೋದು. ಇನ್ನು ಮುಂದೆ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಈಸಿಯಾಗಿ ಮೆಥಡಾಗಿ ಹಾಕ್ಕೊಳ್ಬೇಕು. ಇದಾದ ನಂತರ ವೀಡಿಯೋನ ಈಸಿಯಾಗಿ ಸೇವ್ ಮಾಡಿಕೊಂಡು ಹಲವಾರು ಕಡೆ ಶೇರ್ ಮಾಡ್ಬೋದು. ಸೊ ಇದೇ ಥರ ಫ್ರೆಂಡ್ಸ್ ಇರೋದು. ವಿಡಿಯೋ ಇರೋದು ಸ್ವಲ್ಪ ಇರುತ್ತೆ, ಆದರೆ ಮಾಡೋದು ಕಷ್ಟ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡಿದರೆ ಎಲ್ಲ ನಿಮಗೆ ವಿಡಿಯೋನೂ ಈಸಿಯಾಗಿರುತ್ತೆ, ಎಲ್ಲನೂ ಕರೆಕ್ಟ್ ಅನಿಸುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.